ಇಲ್ಲಿ ರಂಗನಾಥ್ ಗುರುಗಳೇ, ಊಟ ಆಯ್ತಾ ಗುರುಗಳೇ? ಸ್ಕೂಲ್ ಡೇ ಟ್ರಿಪ್ ಯಾವ ಕಡೆ ಹೋಗಿದ್ರಿ? ನನ್ನ ಮಗ ಹೊಂಟಿದ್ದಾನೆ. ಓಹೋ, ಹೌದಾ, ಒಳ್ಳೆಯದಾಗಲಿ. ಹೌದು, ನಾನು ಸ್ಕೂಲಲ್ಲಿ 2 ಬಾರಿ ಟ್ರಿಪ್ ಹೋಗಿದ್ದೆ. 7ನೇ ಕ್ಲಾಸಲ್ಲಿ 1 ಸಾರಿ, 10ನೇ ಕ್ಲಾಸಲ್ಲಿ 1 ಸಾರಿ, ಮತ್ತು ಕಾಲೇಜಲ್ಲಿ 12ನೇ ಕ್ಲಾಸಲ್ಲಿ ಅಂದರೆ ಸೆಕೆಂಡ್ PUCಯಲ್ಲಿ 1 ಸಾರಿ ಹೋಗಿದ್ದೆ. ಈ 7ನೇ ಕ್ಲಾಸ್ದಂತೂ ವಿಚಿತ್ರ. ಅಂದರೆ ಅಜ್ಜಿ ಮನೇಲಿ ಇದ್ದಿದ್ದಲ್ವೇ, ನಂಗೆ ನೆನಪಿದೆ. 700 ರೂಪಾಯಿ ಫೀಸ್ ಅಥವಾ 700 ರೂಪಾಯಿ ಅಮೌಂಟ್ ಹಾಕಿದ್ರು ಟ್ರಿಪ್ಗೆ ಹೋಗಲಿಕ್ಕೆ. ಅಂದರೆ ಮೇಷ್ಟ್ರಿಗೆಲ್ಲ ಗೊತ್ತಿತ್ತು ಮನೇಲಿ ಬಡತನ ಇದೆ ತುಂಬ, ಪಾಪ ಅವನ ಕೈಲಿ ಆಗಲ್ಲ ಅಂತಲ್ಲಿ ಗೊತ್ತಿತ್ತು ಅವ್ರಿಗೆ. ಆದರೂ ಏನು ಮಾಡೋರು ಗೊತ್ತಾ, ಅವರಿಗೆ ನನ್ನ ಕಂಡ್ರೆ ತುಂಬ ಒಂದೇನೋ ತರಲೇ ಇದ್ದೆ, ಜಾಸ್ತಿ ಮಾತಾಡ್ತಿದ್ದೆ, ಸ್ವಲ್ಪ ಏನೋ ತುಂಟಾಟದ ಹುಡುಗ. 7ನೇ ಕ್ಲಾಸು, ಚೆನ್ನಾಗಿ ನೆನಪಿದೆ ನನಗೆ. ಅವರು ಹೇಳಿದ್ರು, ಅಪ್ಪ ನೀನು 700 ರೂಪಾಯಿ ಕೊಡ್ಲಿಕ್ಕೆ ಆಗಲ್ಲ ಗೊತ್ತು, ಒಂದು ಕೆಲಸ ಮಾಡು, ಅರ್ಧ ಈಸ್ಕೊಂಡು ಬಾ, ಅರ್ಧ ನಾವು ಹಾಕ್ತೀವಿ, ನೀನು ಬಂದ ಮೇಲೆ ಬೇಕಾದರೆ ಕೊಡಿಯುವಂತೆ ಅಂತ ಹೇಳಿದರು. ಯಾಕಂದರೆ ನೋಡಿ, ಒಂದು ಶಾಲೆ ಅಂದಾಗ ಅಲ್ಲಿ ಶ್ರೀಮಂತರು ಹುಡುಗರು ಇರ್ತಾರೆ ಸ್ವಲ್ಪ ಮಟ್ಟಿಗೆ. ಪಾಪ ಹಳ್ಳಿ ಅಲ್ವಾ, ಎಲ್ಲರೂ ಅಷ್ಟು ಸ್ವಲ್ಪ ಕಷ್ಟದಲ್ಲೇ ಇರ್ತಾರೆ. ಬಟ್ ಅದರಲ್ಲೂ ಸ್ವಲ್ಪ ಹೋಲಿಕೆ ಮಾಡಿಕೊಂಡ್ರೆ ಟ್ರಿಪ್ಪು ಅನ್ನೋಂಥ ಅನೌನ್ಸ್ ಆಗಿದ ತಕ್ಷಣ ಹೆಸರು ಬರ್ಸ್ಬಿಡೋರು ಕೆಲವರು ಇರ್ತಾರೆ. ಆ ಕ್ಯಾಟಗರಿ ನಮ್ಮದಲ್ಲ. ಒಂದು 2-3 ದಿನ ಬಿಟ್ಟು ಮನೇಲಿ ಕೇಳಿಕೊಂಡು ಹೆಸರು ಬರ್ಸೋರು ಇದ್ದಾರೆ. ಆ ಕ್ಯಾಟಗರಿನೂ ನಮ್ಮದಲ್ಲ. ನಮ್ಮ ಕ್ಯಾಟಗರಿ ಎಲ್ಲಿ ಅಂದರೆ ಟ್ರಿಪ್ಪು ಸಂಜೆ ಹೋಗಬೇಕು, ಬೆಳಿಗ್ಗೆ ಹೆಸರು ಬರ್ಸೋದು. ಯಾಕೆ ಅಂದರೆ ದುಡ್ಡಿರಲ್ಲ ಒಂದು, ಮತ್ತು ಮನೆಯಲ್ಲಿ ಪಾಪ ಖರ್ಚಾಗ್ಬಿಡುತ್ತೆ, ಅದಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದು ಇರುತ್ತೆ ಹಳ್ಳಿ ಕಡೆ ಅಲ್ವಾ. ನಮ್ದು ಈ ಕ್ಯಾಟಗರಿ ನೋಡಿ, ಚೆನ್ನಾಗಿದೆ. ನೀವು ಅದನ್ನು ಅನುಭವಿಸಿರ್ತೀರಿ. ಟ್ರಿಪ್ಪು ಅನೌನ್ಸ್ ಆದ ತಕ್ಷಣ ಶಾಲೆಯಿಂದ ಟ್ರಿಪ್ ಹೋಗೋಲಿದ್ದೇವೆ ಅಂದ ತಕ್ಷಣ, ಸರ್ ನಮ್ಮ ಹೆಸರು ಬರ್ಕೊಳ್ಳಿ ಅಂತ ಬರ್ಸೋ ಹುಡುಗರು ಒಂದು ಕಡೆ. ಒಂದು 3-4 ದಿನ ಆದಮೇಲೆ, ಸರ್ ನಮ್ಮ ಅಪ್ಪ ಅಮ್ಮನ ಕೇಳಿದೆ ಸರ್ ಕಳಿಸ್ತಾರಂತೆ, ಸರ್ ತಗೊಳ್ಳಿ ಸರ್ ಅಡ್ವಾನ್ಸ್ ಅಂತ ಹೆಸರು ಬರ್ಸೋರು ಒಂದು ಕಡೆ. ಒಂದು 5 ದಿನ ಆದಮೇಲೆ ಹೆಸರು ಬರ್ಸೋರು. ಸೊ ನಂದು ಹೆಂಗಿತ್ತು ಅಂದರೆ, ಈ ಟ್ರಿಪ್ಗೆ ಹೋಗೋ 1-2 ದಿನ, 1 ದಿನ ಮುಂಚೆ ಪಾಪ ನಾನು ಎಲ್ಲ ಹೋಗ್ತಿದ್ದಾರೆ, ನನಗೆ ಮನೆಯವ್ರ ಬಗ್ಗೆ ಏನು ಬೇಜಾರು ಇಲ್ಲ. ನನ್ನನ್ನು ಕಳಿಸ್ಲಿಲ್ಲ, ಎಲ್ಲರೂ ಹುಡುಗರು ಹೋಯ್ತವ್ರೆ ಅಂದರೆ, ಎಲ್ಲರೂ ಅಂದರೆ ಒಂದು 36 ಜನ ಇದ್ದು, ಅದರಲ್ಲಿ ಒಂದು 20 ಜನಕ್ಕೆ ಶಕ್ತಿ ಇತ್ತು ಹೋಗುವಷ್ಟು. ಬಟ್ ಕೆಲವರು ಇರ್ತಾವಲ್ಲ ನಮ್ಮಂಥವು, ಅವಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಶಕ್ತಿ ಇರಲ್ಲ. ಸುಮ್ಮನೆ ಹಿಂಗೆ ಬೇಜಾರು ಏನು ಮಾಡೋಕ್ಕಾಗುತ್ತಲ್ಲ, ಪಾಪ ಎಲ್ಲ ಹುಡುಗರು ಹಂಗಿರಲ್ಲ. ನಾನಂತೂ ಸುಮ್ಮನೆ ಹಿಂಗೆ ಬೇಜಾರಲ್ಲಿ ಕೂತಿದ್ದೀನಿ. ಅವಾಗ ಮೇಷ್ಟ್ರು ಬಂದರು. ಸುಜಾತ ಮಿಸ್ ಅಂತ ನನಗೆ ಇನ್ನೂ ನೆನಪಿದೆ. 7ನೇ ಕ್ಲಾಸಲ್ಲಿ ಮೇಡಮ್, ಒಂದು ಕೆಲಸ ಮಾಡೋ, ನೀನು ಅರ್ಧ ಕೊಡು, 700 ರೂಪಾಯಿಲಿ ಒಂದು 300 ರೂಪಾಯಿ ಕೊಡು, ಇನ್ನು ಮಿಕ್ಕಿದ್ದು ಬಂದ ಮೇಲೆ ಕೊಡಿವಂತೆ ನಾನು ಹಾಕ್ಕೊಳ್ತೀನಿ ಅಂತ ಪಾಪ ಆ ತಾಯಿ ಮೇಡಮ್ ಹೇಳಿದರು, ಟೀಚರು. ನನಗೆ ಖುಷಿ, ಅರ್ಧ ಅವ್ರು ಹಾಕ್ಕೊಳ್ತಾರೆ. ಇನ್ನೊಂದು ಕಡೆ ದುಃಖ, ಈ 300 ರೂಪಾಯಿನಾದರೂ ಕೊಡ್ತಾರಾ ಅಂತ ಮನೇಲಿ. 300 ರೂಪಾಯಿ ಹೋಗ್ಬಿಡ್ಲಿ, ಕಳಿಸ್ತಾರ ಅಂತ. ಯಾಕೆ, ಈಗ ಬಡತನ ಇರ್ಬೋದು, ನಮ್ಮನ್ನು ತುಂಬ ಸೇಫಾಗಿ ಸಾಕಿರ್ತಾರೆ. ತೋಟಕ್ಕೆ ಹೋಗಬೇಡ, ಅಲ್ಲೆಲ್ಲೋ ಕೆರೆಯೆಲ್ಲ ತುಂಬ ನಿಂತಿದ್ದಾವೆ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ. ನಾವು ಸ್ವಲ್ಪ ಹಿಂಗೆ ಬೆಳೆಸಿದ್ದು ನಮ್ಮನ್ನು. ಒಂಚೂರು ಹೊರಗಡೆ ಅಷ್ಟು ಕಳಿಸ್ತಿರ್ಲಿಲ್ಲ. ಟ್ರಿಪ್ಪಿಗೆ ಕಳಿಸ್ತಾರ, ಅದು 3 ದಿನ. ನಮಗೊಂದು ಡೌಟು. ಆಗ ನಮ್ಮ ಅಜ್ಜಿ ಕೇಳಿದೆ, ಅಜ್ಜಿ ಆಯಿತು ಅಂತ ಒಪ್ಕೊಂಡು ಒಂದು 250 ರೂಪಾಯಿ ಏನೋ ಕೊಟ್ಟೆ. ಖುಷಿ, ಅಯ್ಯೋ. ಅಂದರೆ ಈ ಮೊದಲನೇ ದಿನ ಟ್ರಿಪ್ಪಿಗೆ ದುಡ್ಡು ಕೊಟ್ಟಿರ್ತಾರಲ್ಲ ಅನೌನ್ಸ್ ಆದ ತಕ್ಷಣ, ಆ ಹುಡುಗರಿಗಿಂತ ಈ ಕಡೇ ದಿನ ನಾನು ನನ್ನಂತ ಒಂದು 3-4 ಜನ ಹುಡುಗರು ಕೊಡ್ತೀವಲ್ಲ, ಅವಳಿ ತಡೆಯೋಕ್ಕಾಗಲ್ಲ. ಮೊದಲನೇ ದಿವಸ ದುಡ್ಡು ಕೊಟ್ಟಿರೋನು ಅಷ್ಟು ಮಜಾ ಮಾಡಲ್ಲ, ಅಷ್ಟು ಖುಷಿ ಟ್ರಿಪ್ ಹೋಗ್ತೀವಲ್ಲ ಅಂತ. ಸೊ ನನಗೆ ನೆನಪಿದೆ, ಚಿತ್ರದುರ್ಗ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ, ಗೋಲ್ ಗುಂಬಜ್ 7ನೇ ಕ್ಲಾಸಲ್ಲಿ ಕರ್ಕೊಂಡು ಹೋಗಿದ್ದು ನಂಗೆ ನೆನಪಿದೆ. ಅದು ಒಂದು ಟ್ರಿಪ್ಪು. 10ನೇ ಕ್ಲಾಸ್ ಅಷ್ಟೊತ್ತಿಗೆ ಅಲ್ಲ, 10ನೇ ಕ್ಲಾಸ್ದು ಸ್ವಲ್ಪ ಹೇಳಲಿಕ್ಕೆ ಮುಜುಗರ,
ಬಟ್ ಆದರೂ ಹೇಳ್ತೀನಿ, ಸುಮ್ಮನೆ ನಿಮ್ಮ ಅನುಭವಕ್ಕಿರಲಿ ಅಂತ, ಅಥವಾ ನಿಮ್ಮ ನೆನಪಿಗೆ ನಿಮ್ಮ ಸ್ಕೂಲ್ ಡೇಸ್ ನಿಮಗೆ ನೆನಪಾಗಲಿ ಅಂತ. 10ನೇ ಕ್ಲಾಸಲ್ಲಿ ಏನಾಯಿತು ಅಂದರೆ ಟ್ರಿಪ್ ಅನೌನ್ಸ್ ಮಾಡಿದ್ರು. ಅವತ್ತಿಗೂ ಏನು ಅನೌನ್ಸ್ ಮಾಡಿಬಿಟ್ರೆ ತಗೊಳ್ಳಿ ಸರ್ ಬರ್ಕೊಂಬಿಡಿ ಅಂತ ಹೇಳುವಷ್ಟಿಲ್ಲ. ಪಾಪ ಒಂದು ಖುಷಿ ನನಗೆ. ಅವತ್ತಿಗೆ ಒಳ್ಳೆ ಸ್ನೇಹಿತರಿದ್ದರು. ಟ್ರಿಪ್ಪು ಅವತ್ತಿಗೂ ದುಡ್ಡು ಕೊಡೋ ಶಕ್ತಿ ಇರಲಿಲ್ಲ ಅಂತ. ನಾನು ಏನು ಗೊತ್ತಾ, ನಮ್ಮ ಮಾವ ಅವರು ನಮ್ಮ ಅಮ್ಮ ಏನು ಹೇಳಿದ್ರೆ ಕೊಟ್ಬಿಡ್ತಿದ್ರು ಏನೋ. ಬಟ್ ನಾನು ಎಂಥ ಹುಡುಗ ಅಂದರೆ, ಒಂದು ಫೀಸ್ ಕೇಳಿದ್ರು ಮನೇಲಿ ಕೇಳಲಿಕ್ಕೆ ಹಿಂದೆ ಮುಂದೆ ನೋಡಿ. ಯಾಕಂದರೆ ಮನೇಲಿ ಕಷ್ಟ ಇರೋದು ನೋಡಿರ್ತಿದ್ವಲ್ಲ, ಹೇಳೇ ಇರ್ತಿರ್ಲಿಲ್ಲ ನಾನು ಮನೇಲಿ. ಯಾಕೆ ಫೀಸ್ ಕೇಳಿದಾಗ ಅವರು ಪಾಪ ಬೇರೆ ಬೇರೆ ಏನೋ ಕಷ್ಟದಲ್ಲಿದ್ದಾರೆ, ನಾನು ಬೇರೆ ಹೆಂಗೆ ಫೀಸ್ ಕೇಳಲಿ. ಟ್ರಿಪ್ಪದು ಅಷ್ಟೇ, ಹೋಗ್ಲಿಕ್ಕೆ ಆಸೆ ಇದ್ದರೂ ಕೂಡ ಮನೇಲಿ ಹೇಳ್ತಿರ್ಲಿಲ್ಲ ನಾನು. ಯಾಕೆ ಅದಕ್ಕೆಲ್ಲ ದುಡ್ಡು ಹಂಚ್ತಾರೆ, ಅವ್ರಿಗೆ ಕಷ್ಟ ಇದೆ, ಬೇಡ. ನಮ್ಮ ಮಾಮಂಗೆ ಹೇಳಿದ್ರೆ ಪಾಪ ಅವ್ರು ಕಳಿಸೋರು, ನಮ್ಮ ಅಮ್ಮಂಗೆ ಹೇಳಿದ್ರೆ ಅವ್ರು ಕಳಿಸೋರು, ಅಜ್ಜಿ ತಾತಂಗೆ ಹೇಳಿದ್ರೆ ಏನೋ ಸಾಲನಾದರೂ ಮಾಡಿ ಏನೋ ಕಳಿಸೋರು, ಏನೋ ಪ್ರೀತಿ ಇತ್ತಲ್ಲ, ಅಥವಾ ನಮ್ಮನ್ನಷ್ಟು ಪ್ರೀತಿಯಿಂದ ಕಾಣೋರಲ್ವ. ಬಟ್ ನಾನು ಹೇಳ್ತಿರ್ಲಿಲ್ಲ, ಕಷ್ಟ ಇದೆ ಮನೆಯಲ್ಲಲ್ವಾ, ಹಾಗಾಗಿ ನಾನೇನೂ ಹೇಳ್ತಿರ್ಲಿಲ್ಲ. ಇವನ್ ಯೂನಿಫಾರ್ಮ್ ಕೂಡ ದಿವಸ ಪೆಟ್ಟು ತಿನ್ನೀನಿ ಹೇಳ್ತಿರ್ಲಿಲ್ಲ. ಅದಕ್ಕೆ ಮೇಷ್ಟ್ರು ಹೊಲ್ಸ್ಕೊಟ್ಬಿಡೋರು ಎಷ್ಟೋ ಸಾರಿ. ಹಂಗೆ 10ನೇ ಕ್ಲಾಸಲ್ಲಿ ಮನೇಲಿ ಹೇಳಿರಲಿಲ್ಲ ಕಷ್ಟ ಇದೆ ಹೆಂಗೆ ಅಂತ. ಒಂದ್ಸಲಿ ನನ್ನ ಸ್ನೇಹಿತೆ ಒಬ್ಬರು, ಒಂದು ಹೆಣ್ಮಗಳು, ನಾನು ಭಾಳ ಅವ್ರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ, ಒಳ್ಳೆ ಸ್ನೇಹಿತೆ. ಅವರು ನನಗೊಂದು ಚೀಟಿ ಬರ್ಕೊಟ್ರು. ಶ್ರೀನಿವಾಸ್, ನಾನು ಅಂದರೆ ಅವಾಗ ಮೋಸ್ಟ್ಲಿ 700-800 ಹಾಕಿದ್ರು ಏನೋ. ಅವರು ಆ ಹೆಣ್ಮಗಳು ಹೇಳಿದ್ರು ನಾನು 500 ರೂಪಾಯಿ ಕೊಡ್ತೀನಿ. ಅವರು ಸ್ವಲ್ಪ ಚೆನ್ನಾಗಿದ್ದರು ಏನೋ ಗೊತ್ತಿಲ್ಲ, ಬಟ್ ಆಕೆಯ ದೊಡ್ಡ ಮನಸ್ಸದು. ನಾನು ನಿನಗೆ 500 ರೂಪಾಯಿ ಕೊಡ್ತೀನಿ, ನೀನು ಟ್ರಿಪ್ಪಿಂದ ಬಂದಾಗ ಕೊಡು, ನೀನು ಟ್ರಿಪ್ಪಿಗೆ ಬಾ ಅಂತ ಆ ಹೆಣ್ಮಗಳು ಹೇಳೋದು. ನನಗೆ ಖುಷಿ ಆಗೋಯ್ತು, ಯಾರೋ ಒಬ್ಬರು ಕೊಡ್ತಾರಲ್ಲ ಅಂತ. ಬಂದ ಮೇಲೆ ಕೊಟ್ಟನ ಗೊತ್ತಿಲ್ಲ, ಕೊಡೋಕ್ಕೆ ನಮಗೆಲ್ಲ ದುಡ್ಡು ಬರಬೇಕು. ಆ ಹೆಣ್ಣುಮಗಳು ಪಾಪ, ನಾನು ತುಂಬ ಅವರನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ಇವತ್ತಿಗೆ. ನಾನು ಹಿಂಗೆ ಬೇಜಾರಲ್ಲಿ ಕೂತಿದ್ದೆ, ಇನ್ನು ನಾಳೆನೋ ನಾಡ್ದೋ ಟ್ರಿಪ್ ಇತ್ತು, ಬೇಜಾರಲ್ಲಿ ಕೂತಿದ್ದೆ. ಎಲ್ಲ ಏನು ಖುಷಿ ಪಡ್ತಾವ್ರೆ. ಆ ಹುಡುಗಿ ಪಾಪ ಒಂದು ಚೀಟಿಲಿ ಬರ್ಕೊಂಬಂದು, ನಾನು ನಿಂಗೆ 500 ರೂಪಾಯಿ ಕೊಡ್ತೀನಿ, ನೀನು ಈಗ ಟ್ರಿಪ್ಪಿಗೆ ಬಾ, ಆಮೇಲೆ ನೀನು ಕೊಡು ಅಂತ. ಹೆಣ್ಮಕ್ಳು ನೋಡಿ ಅಷ್ಟು ಅವರೆಲ್ಲೋ ಕೂಡಿ ಇಟ್ಕೊಂಡಿರ್ತಾರೆ, ಅವ್ರದ್ದು ಅಂಥ ದೊಡ್ಡ ಮನಸ್ಸು ಅಥವಾ ಅವ್ರದ್ದು ಅಂಥ ಹೃದಯ ವೈಶಾಲ್ಯತೆ. ಆ ಹೆಣ್ಮಗಳು ಹಂಗೆ ಹೇಳಿದ್ರಲ್ವ, ನನಗೆ ಖುಷಿ ಆಗೋಯ್ತು. ಆಯಿತು ಥ್ಯಾಂಕ್ ಯು ಅಂತ ಹೇಳಿ ಅದನ್ನು ಕೊಟ್ಟು. ಈಗ ಏನಾಗಿದೆ, ದುಡ್ಡಿದೆ ಮನೇಲಿ, ಇನ್ನೂ ಪರ್ಮಿಷನ್ ಕೇಳಿಲ್ಲ. ಯಾಕಂದರೆ ನಾನು ಮನೇಲಿ ಹೇಳೇ ಇಲ್ವಲ್ಲ. ಬಟ್ ಮನೇಲಿ ಹೋಗಿ ಕೇಳಿದೆ, ಹೆಂಗೋ ಪಾಪ ಒಪ್ಪಿದ್ರು. ಅವ್ರಿಗೇನೋ ಒಂದು ಭದ್ರತೆ ದೃಷ್ಟಿಯಿಂದ, ಹೋಗಿ ಒಂದು ತೀಟೆ ಅಲ್ಲೆಲ್ಲ ಸಮುದ್ರಕ್ಕೆ ಹೋಗ್ತಾರೆ, ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಮನೆಯವ್ರಿಗೆ. ಅವರು ಆಯಿತು ಹೋಗು ಅಂತ ಹೇಳಿದ್ರು. ನಾನು ಹುಡುಗಿಯಿಂದ ದುಡ್ಡು ಈಸ್ಕೊಂಡು ಟ್ರಿಪ್ಗೆ ಆಮೇಲೆ ನಮ್ಮ ಮಾವರು ನಮ್ಮನ್ನಷ್ಟು ಅವ್ರ ಮಕ್ಳ ಥರ ನೋಡ್ಕೊಳ್ತಾ ಇದ್ರಲ್ಲ. ನಾನು ಅವ್ರಿಗೆ ಹೇಳ್ದೇ ಇರಲಿಲ್ಲ ಪಾಪ. ಆಮೇಲೆ ಕೊಟ್ಟರು, ನಾನು ಆಮೇಲೆ ಅವ್ರಿಗೆ ದುಡ್ಡು ಕೊಟ್ಟೆ. ನಾನು ಆ ಹುಡುಗಿಯನ್ನು ಇವತ್ತಿಗೆ ನೆನೆಸ್ಕೊಳ್ತೀನಿ. ಯಾಕಂದರೆ ನಾನು ಬಹುಶಃ ಅವರಿಗೆಲ್ಲ ಒಳ್ಳೆ ಸ್ನೇಹಿತ ಆಗಿದ್ದೆ, ಒಳ್ಳೆ ತರಲೆ ಆಗಿದ್ದೆ. ಅವ್ರಿಗೆಲ್ಲ ಯಾವುದೋ ಒಂದು ರೀತಿಯಲ್ಲಿ ನಾನು ಸ್ವಲ್ಪ ಇಷ್ಟ ಇದ್ದೆ. ಬಟ್ ಆ ಹುಡುಗಿ ಹಂಗೆ 500 ರೂಪಾಯಿ ಕೊಟ್ಟು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿತ್ತು. ಹುಡುಗಿ ದುಡ್ಡಲ್ಲಿ 10ನೇ ಕ್ಲಾಸಲ್ಲಿ ಟ್ರಿಪ್ಗೆ ಹೋದ ಮಹಾನ್ ಭಾವ ನಾನು. ಬಟ್ ಆಮೇಲೆ ಫಸ್ಟ್ PUCಲಿ ಹೋಗಲಿಲ್ಲ, ಸೆಕೆಂಡ್ PUCಲಿ ಓಕೆ. ಅಷ್ಟೊತ್ತಿಗೆ ನಮ್ಮ ಮಾವ ಅಥವಾ ನಮ್ಮ ತಾಯಿ ದುಡ್ಡು ಕೊಟ್ಟು ಕಳಿಸ್ಕೊಟ್ರು. ಸೆಕೆಂಡ್ PUC ಲಾಸ್ಟ್. ಆಮೇಲೆ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಸ್ಟೂಡೆಂಟ್ ಲೈಫ್, ಫ್ರೆಂಡ್ಸ್ ಅದು ಇದು ಅಂತ ಚೆನ್ನಾಗಿ ಸೆಕೆಂಡ್ PUC ತನಕ ಅಷ್ಟೇ. ಆಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದರಿಂದ ಇಲ್ಲಿ ಆಮೇಲೆ ಮ್ಯೂಸಿಕ್ಕು ಅದು ಇದು ಅಂತ ಮನಸ್ಸು ಬೇರೆ ಕಡೆ ವಾಲ್ತು. ಅಲ್ಲಿ ನಂಗೆ ಫ್ರೆಂಡ್ಸು ನಾನು ಯಾರ ಜೊತೆನೂ ಹೋಗ್ತಿರ್ಲಿಲ್ಲ. ಇವತ್ತಿಗೂ ನನಗೆ ಅಷ್ಟೇ ಯಾರು ಫ್ರೆಂಡ್ಸ್ ಇಲ್ಲವೇ ಇಲ್ಲ. ನಾನಾಯಿತು, ನನ್ನ ತಾಯಿ ಆಯಿತು, ಆಶ್ರಮಕ್ಕೆ ಬರೋ ಜನಗಳಾಯಿತು. ಅದು ಬಿಟ್ಟರೆ ಅಲ್ಲಿ ಇಲ್ಲಿ ಸ್ವಲ್ಪ ಸಜ್ಜನರು, ಜ್ಞಾನಿಗಳು, ಅವ್ರ ಹತ್ರ ಹೆಚ್ಚು ಓಡಾಡ್ತೀನಿ. ಅದು ಬಿಟ್ಟರೆ ಹೆಚ್ಚು ನನ್ನ ವಯಸ್ಸಿನ ಸ್ನೇಹಿತರು ಅಂತ ಹೆಚ್ಚು ನನಗಿಲ್ಲ. ಇದು ನನ್ನ ಟ್ರಿಪ್ ಕತೆ. ಸೊ ನೀವು ಟ್ರಿಪ್ ಹೋಗಿರ್ತೀರಿ, ಹಾಗಾಗಿ ನನ್ನ ಟ್ರಿಪ್ ಕತೆ ನನಗೆ ನೆನಪಾಯಿತು. ಅಲ್ಲಿ ಟ್ರಿಪ್ಪಲ್ಲಂತೂ ವಾಸಿ ಎಲ್ಲ ಫುಲ್ ದುಡ್ಡು ಕೊಟ್ಟಿರೋನು ಅಷ್ಟು ಮಜಾ ಮಾಡಲ್ಲ, ಅಷ್ಟು ತರಲೆ ಮಾಡಲ್ಲ. ಬಸ್ಸಲ್ಲೆಲ್ಲ ಡ್ಯಾನ್ಸ್ ಮಾಡಿಬಿಡೀನಿ, ಸೀರೆ ಎಲ್ಲ ಉಟ್ಕೊಂಡು ಡ್ಯಾನ್ಸ್ ಮಾಡೀನಿ. ಒಂದೊಂದಲ್ಲ. ನಾನು ಸ್ವಲ್ಪ ನಿಮಗೆ ಹೇಳ್ತೀನಲ್ಲ, ನಾನು ತುಂಬ ತುಂಟ ಇದ್ದೆ, ಸ್ಟೇಜ್ ಫಿಯರೇ ಇಲ್ಲ ನನಗೆ. ಹಾಡು ಹೇಳ್ತಾ ಇದ್ದೆ, ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಭಯ ಇರಲಿಲ್ಲ. ಬಸ್ಸಲ್ಲಿ ಹಾಡು ಹಾಕಾರಲ್ಲ ಅವಾಗೆಲ್ಲ, ಆವಾಗ ನಾವು
7ನೇ ಕ್ಲಾಸಲ್ಲಿ ಹೋಗ್ಬೇಕಾದ್ರೆ ಪುನೀತ್ ಸರ್ದು ರಾಜ್ ಸಿನಿಮಾ ಬಂದಿತ್ತು. ಹೇ ಪಾರು ಅಂತ ಒಂದು ಹಾಡಿತ್ತಲ್ಲ, ಅವಾಗೆಲ್ಲ ಮಜಾ. ಸೊ ಬಸ್ಸಲ್ಲೆಲ್ಲ ಡ್ಯಾನ್ಸ್ ಆಡ್ತಿದ್ದೆ, ಸೀರೆ ಎಲ್ಲ ಉಡಿಸ್ಬಿಡೋರು, ಅದ್ರ ಮುಂದೆ ಡ್ಯಾನ್ಸ್ ಆಡ್ತಿದ್ದೆ. ಸೊ ಫುಲ್ ದುಡ್ಡು ಕೊಟ್ಟವರು ಅಷ್ಟು ಮಜಾ ಮಾಡಿಲ್ಲ, ಅರ್ಧ ದುಡ್ಡು ಕೊಟ್ಟವನು ಅಷ್ಟು ಮಜಾ ಇದು ನನ್ನ ಟ್ರಿಪ್ ಕತೆ.